Hello students, good morning. Welcome to Bhaskar's classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ ಸೆಷನಲ್ಲಿ 2016ನೇ ಇಸ್ವಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ವಿ. ಇವತ್ತಿನ ದಿವಸ ನಾವು 2017ನೇ ಇಸ್ವಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ ಸ್ಟೂಡೆಂಟ್ಸ್. ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಸೆಕ್ಷನ್ ಎಗೆ ಯಾವ ರೀತಿ ಕೊಟ್ಟಿದ್ದಾನೆ, ಬಿಗೆ ಯಾವ ರೀತಿ ಕೊಟ್ಟಿದ್ದಾನೆ ಮತ್ತು ಸಿಗೆ ಯಾವ ರೀತಿ ಕೊಟ್ಟಿದ್ದಾನೆ ಅಂತ ಇವತ್ತಿನ ದಿವಸ ನೋಡೋಣ ಸ್ಟೂಡೆಂಟ್ಸ್. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಸೆಕ್ಷನ್ ಎ ಆ್ಯಂಡ್ ಬಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್. So back to what I was saying. Could be honest. ಓಕೆ ಸ್ಟೂಡೆಂಟ್ಸ್, ಸೆಕ್ಷನ್ ಎನಲ್ಲಿ ಯಾವ ರೀತಿ ಒಂದು ಪ್ರಶ್ನೆ ಕೇಳಿರ್ತಾರೆ ಅಂತಂದ ಸ್ಟೇಟ್ 2 ಫೀಚರ್ಸ್ ಆಫ್ ಹೈರ್ ಪರ್ಚೇಸ್ ಸಿಸ್ಟಮ್. ಆಲ್ರೆಡಿ ಪಾರ್ಟ್ 1 ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ದೇರ್ ಮಸ್ಟ್ ಬಿ 2 ಪಾರ್ಟೀಸ್. ಒನ್ ಈಸ್ ಹೈರ್ ಪರ್ಚೇಸ್ ಅಂಡ್ ಅನದರ್ ಒನ್ ಈಸ್ ಹೈರ್ ಸೆಲ್ಲ. ಎರಡನೇ ಫೀಚರ್ possession of goods transferred from hire seller to the hire purchaser at the time of signing of an agreement, hire purchase agreement. Third, ownership of the goods transferred from the hire seller to the hire purchaser only after payment of last installment. ಅಲ್ವಾ ಸ್ಟೂಡೆಂಟ್ಸ್, ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ 2 ಫೀಚರ್ ಕೇಳಿದ್ದಾನೆ, ನಾನು 3 ಫೀಚರ್ನ ಹೇಳಿದ್ದೀನಿ. ಟೋಟಲ್ ಆಗಿ 6 ಫೀಚರ್ಸ್ ಬಗ್ಗೆ ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇನ್ನೂ ಆ ಸೆಷನ್ ನೀವು ನೋಡಿಲ್ಲ ಅಂತಂದರೆ ಫಸ್ಟ್ ಪಾರ್ಟ್ಗೆ ಹೋಗಿ ಅಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡಿ ಸ್ಟೂಡೆಂಟ್ಸ್. ಹಾಗಾದರೆ ಪಾರ್ಟ್ ಬಿನಲ್ಲಿ ಯಾವ ರೀತಿ ಕೇಳಿದ್ದಾನೆ, 2017ನೇ ಇಸ್ವಿ ಕ್ವಶನ್ ಪೇಪರಲ್ಲಿ ಪಾರ್ಟ್ ಬಿನಲ್ಲಿ ಯಾವ ರೀತಿ ಕೇಳಿದ್ದಾನೆ ಅಂತಂದರೆ, ವಿನ್ಯಾ ಪರ್ಚೇಸಸ್ ಅ ಮೋಟಾರ್ ಕಾರ್ ಆನ್ ಹೈರ್ ಪರ್ಚೇಸ್ ಸಿಸ್ಟಮ್. ಏನು ಕ್ಯಾಲ್ಕುಲೇಟ್ ಮಾಡಬೇಕಂತೆ, ಕ್ಯಾಶ್ ಪ್ರೈಸ್ ಆಫ್ ದ ಮೋಟಾರ್ ಕಾರ್. ಹಾಗಾದರೆ ಮೋಟಾರ್ ಕಾರ್ನ ಕ್ಯಾಶ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಹಾಗಾದರೆ ಕ್ಯಾಶ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ ಐದರ್ 4th ಮೆಥಡ್ ಆಗಿರುತ್ತೆ ಅಥವಾ 5th ಮೆಥಡ್ ಆಗಿರುತ್ತೆ. ಅದು 4th ಮೆಥಡ 5th ಮೆಥಡ ಅಂತ ತಿಳ್ಕೊಬೇಕು ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆನ್ಯುಟಿ ಈ ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ ಅದು 4th ಮೆಥಡ್ ಆಗಿರುತ್ತೆ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆನ್ಯುಟಿ ಕೊಡಲಿಲ್ಲ ಅಂದರೆ ಇದು 5th ಮೆಥಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾನೆ, ಡೌನ್ ಪೇಮೆಂಟ್ ಕೊಟ್ಟಿದ್ದಾನೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಥರ್ಡ್ ಇಯರ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ. ಥರ್ಡ್ ಇಯರ್ ಇನ್ಸ್ಟಾಲ್ಮೆಂಟ್ಸ್ ಕೊಟ್ಟಿದ್ದಾನೆ. ಸೊ ರೇಟ್ ಆಫ್ ಇಂಟ್ರೆಸ್ಟ್ 10% ಅಂತ. ಹಾಗಾದ್ರೆ ಇದು ಎಷ್ಟನೇ ಮೆಥಡ್ ಆಗಿರುತ್ತೆ ಸ್ಟೂಡೆಂಟ್ಸ್, 5th ಮೆಥಡ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಆಗಿರುತ್ತೆ. ಹಾಗಾದರೆ ಯಾವ ರೀತಿ ಇದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದೇ ಆದರೆ ಫಸ್ಟ್ ಏನು ಮಾಡೋಣ ಸ್ಟೂಡೆಂಟ್ಸ್, ಡೇಟಾ ಬರ್ಕೊಳ್ಳೋಣ. ಡೇಟಾ ಏನಂತೆ, ಕ್ಯಾಶ್ ಪ್ರೈಸ್, ಅದೇ ಕ್ವಶನ್ ಮಾರ್ಕ್ ಬಾಕ್ಸ್ ಅಲ್ಲ ಕಾಣ. ದೆನ್ ಡೌನ್ ಪೇಮೆಂಟ್ ಅಂತೆ, ಎಷ್ಟಂತೆ ಡೌನ್ ಪೇಮೆಂಟ್ 20,000. 1, 2, 3 3 ಇನ್ಸ್ಟಾಲ್ಮೆಂಟ್ ಅಂತೆ. 3 ಇನ್ಸ್ಟಾಲ್ಮೆಂಟ್. ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟಂತೆ ಸ್ಟೂಡೆಂಟ್ಸ್, 28,000. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 36,000. ಲಾಸ್ಟ್ ಇನ್ಸ್ಟಾಲ್ಮೆಂಟ್ 33,000. ಓಕೆನಾ ಸ್ಟೂಡೆಂಟ್ಸ್. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಂತೆ, 10%. ಈಗೇನು ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡಬೇಕಾಗಿರುತ್ತೆ. ಸೊ ಫಸ್ಟ್ ಏನು ಮಾಡೋಣ, ಡೇಟ್ ಕೊಟ್ಟಿಲ್ಲ. ಹಾಗಾದ್ರೆ ಡೇಟ್ ಕೊಟ್ಟಿಲ್ಲ ಅಂದರೆ 5th ಮೆಥಡ್ ಯಾವ ರೀತಿ ಮಾಡಬೇಕಾಗಿರುತ್ತೆ, ರಿವರ್ಸ್ ಕ್ಯಾಲ್ಕುಲೇಷನ್ ಮೆಥಡ್, ಬ್ಯಾಕ್ವರ್ಡ್ ಕ್ಯಾಲ್ಕುಲೇಷನ್ ಮೆಥಡ್ ಆಗಿರುತ್ತೆ. ಎಂಡ್ ಆಫ್ ಥರ್ಡ್ ಇಯರ್, ಸೆಕೆಂಡ್ ಇಯರ್,
ಎಂಡ್ ಆಫ್ ಫಸ್ಟ್ ಇಯರ್, beginning of first year. ಓಕೆ, ಇನ್ಸ್ಟಾಲ್ಮೆಂಟ್ ಬರೆದು ಬಿಡೋಣ. ಇನ್ಸ್ಟಾಲ್ಮೆಂಟ್ ಏನೇನಿದೆ ಅಂತೆ, ಡೌನ್ ಪೇಮೆಂಟ್ 20,000 ಇಂತೆ, ಬರೆಯೋದೇ ನಾವು ಉಲ್ಟಾ ಬರ್ಕೊಂಡು ಹೋಗ್ಬಿಡೋಣ. 28,000, 36,000, 33,000. ಅವನೇನು ಕೊಟ್ಟಿದ್ದಾನೋ ಅದನ್ನು ಬರೆದು ಬಿಟ್ಟಿದ್ದೀವಿ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಂತೆ ಸ್ಟೂಡೆಂಟ್ಸ್, 10% ಅಂತೆ. 10% ಅಂದರೆ 10/110 ಹಾಕಬೇಕು. ಕ್ಲಿಯರ್ ಆಗೋಯ್ತು. ಹಾಗಾದರೆ ಈಗ ಮಾಡಬೇಕಾಗಿರೋದು ನಾವೇನು, 33,000 ಇಂಟು 10/110 ಹಾಕಿದ್ರೆ ಬರುವಂತಹದ್ದು 33,000 ಇಂಟು 10 ಡಿವೈಡೆಡ್ ಬೈ 110 ಅಂದರೆ ಬರೋದು 3,000 ಬರುತ್ತೆ ಸ್ಟೂಡೆಂಟ್ಸ್. ಯಾವುದರಿಂದ ಯಾವುದನ್ನು ಕಳಿಬೇಕು, ಇನ್ಸ್ಟಾಲ್ಮೆಂಟ್ ಅಮೌಂಟಿಂದ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಅಂದರೆ ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅಂದರೆ ಬರುವಂತಹದ್ದು 30,000. ಈ 30,000 ಏನು ಮಾಡಬೇಕು, ಇಲ್ಲಿ ತಗೊಬೇಕಾಗಿರುತ್ತೆ. ಸೊ 30,000ನ ಇಲ್ಲಿ ತಗೊಳ್ಳೋದಕ್ಕೆ ಮೊದಲು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಮೊದಲು ತಗೊಳ್ಳೋಣ. 36,000 ಪ್ಲಸ್ 30,000 ಎರಡನ್ನು ಆ್ಯಡ್ ಮಾಡ್ಕೊಳ್ಳಿ, ಇಂಟು 10/110 ಅಂದರೆ 36,000 ಪ್ಲಸ್ 30,000 ಇಂಟು 10 ಡಿವೈಡ್ ಬೈ 110 ಅಂದರೆ ಬರೋದೆಷ್ಟು ಸ್ಟೂಡೆಂಟ್, 6,000 ಬರುತ್ತೆ. 36,000ಅಲ್ಲಿ 6,000ನ ಕಳೀರಿ, ಬರೋದು 30,000. ಈಗ ಇವಾಗ ಏನು ಮಾಡಬೇಕು, ಇವೆರಡನ್ನೂ ಸೇರಿಸಿ ಇಲ್ಲಿ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಅವೆರಡೂ ಸೇರಿಸಿ ತಗೊಳಕ್ಕೆ ಮೊದಲು ಇನ್ಸ್ಟಾಲ್ಮೆಂಟ್ ತಗೊಂಬಿಡೋಣ. 28,000 ಪ್ಲಸ್ 30,000 ಪ್ಲಸ್ 30,000 ಇಷ್ಟನ್ನು ಕೂಡಿ ಇಂಟು 10/110 ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 28,000 ಪ್ಲಸ್ 30,000 ಪ್ಲಸ್ 30,000 ಅಂದರೆ ಬರೋದು 88,000 ಇಂಟು 10 ಡಿವೈಡ್ ಬೈ 110 ಅಂದರೆ ಬರೋದು 8,000 ಆಗಿರುತ್ತೆ ಸ್ಟೂಡೆಂಟ್ಸ್. 28,000ಅಲ್ಲಿ 8,000ನ ಕಳೆದ್ರೆ ಬರೋದು 20,000 ಆಗಿರುತ್ತೆ ಸ್ಟೂಡೆಂಟ್ಸ್. ಡೌನ್ ಪೇಮೆಂಟ್ ಯಾವುದೇ ಇಂಟ್ರೆಸ್ಟ್ ಇರೋದಿಲ್ಲ, ಸೊ 20,000 ಹಾಗೆ ತಗೊತೀರ ಸ್ಟೂಡೆಂಟ್ಸ್. ಟೋಟಲ್ ಮಾಡಿರಿ, ಕ್ಯಾಶ್ ಪ್ರೈಸ್ ಬರುತ್ತೆ 30, 30, 60, 80 ಪ್ಲಸ್ 20 1,00,000 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಇದನ್ನೇ ಏನಂತ ಕರಿತೀರ ಸ್ಟೂಡೆಂಟ್ಸ್, ಕ್ಯಾಶ್ ಪ್ರೈಸ್ ಆಫ್ ಅನ್ ಅಸೆಟ್. ಅವನು ಕೇಳಿರೋದು ಕ್ಯಾಶ್ ಪ್ರೈಸ್ ಆಫ್ ಅನ್ ಅಸೆಟ್. ಕ್ಯಾಶ್ ಪ್ರೈಸ್ ಆಫ್ ಅನ್ ಅಸೆಟ್ನ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಈಚ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ಎಷ್ಟು ಅಂದರೆ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್, ಥರ್ಡ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ಆಗಿರುತ್ತೆ ಸ್ಟೂಡೆಂಟ್. ಪ್ರಿನ್ಸಿಪಲ್ ಎಷ್ಟೆಷ್ಟು ಅಂತ ತಂದರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ, 30, 30, 30 ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ಇದೇ ಅವನು ಕೇಳಿರುವಂತಹದ್ದು. ಕ್ಯಾಶ್ ಪ್ರೈಸ್ನ ಕ್ಯಾಲ್ಕುಲೇಟ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಹಾಗಾದರೆ ನೆಕ್ಸ್ಟ್ ಸೆಷನ್ನಲ್ಲಿ ಸೆಕ್ಷನ್ ಸಿಗೆ ಯಾವ ರೀತಿ ಕೇಳಿದ್ದಾನೆ ಅಂತ ನಿಮ್ಮ ಮುಂದೆ ತಗೊಂಬರ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಸ್ಟೂಡೆಂಟ್ಸ್.